ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣಿ ಶೈಲಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದ ಶೀರ್ಷಿಕೆ ಬಂದು 25-26ನೇ ಸಾಲಿನ ವಾರ್ಷಿಕ ಬಡ್ಜೆಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಜೀವನದ 16ನೇ ಬಡ್ಜೆಟನ್ನು ಇವತ್ತು ಮಂಡಿಸಿದ್ದಾರೆ. ಅವರ ರೆಕಾರ್ಡನ್ನೇ ಅವರು ಬ್ರೇಕ್ ಮಾಡಿದ್ದಾರೆ. ಯಾಕಂದರೆ ಕಳೆದ ಅವರ ರೆಕಾರ್ಡ್ ಏನಿತ್ತು 3 ತಾಸು 12 ನಿಮಿಷ ಮಾತಾಡಿರುವಂತಹ ರೆಕಾರ್ಡ್ ಇತ್ತು. ಆದರೆ ಇವತ್ತಿನ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ 3 ತಾಸು 30 ನಿಮಿಷಗಳ ಕಾಲ ಮಾತಾಡಿ ಅವರ ರೆಕಾರ್ಡನ್ನು ಅವರೇ ಬ್ರೇಕ್ ಮಾಡಿದ್ದಾರೆ. ಇವತ್ತು ಸಂಸತ್ತಿನಲ್ಲಿ ಮೊದಲು ಸ್ಪೀಕರ್ ಅವರಿಗೆ ಕೂತ್ಕೊಂಡು ಬಡ್ಜೆಟ್ ಮಂಡಿಸಲಿಕ್ಕೆ ಪರ್ಮಿಷನ್ ತಗೊಂಡಂಥ ಸಿದ್ದರಾಮಯ್ಯ ಸುದೀರ್ಘ ಕಾಲ ಅಂದರೆ 3 ಗಂಟೆ 30 ನಿಮಿಷಗಳ ಕಾಲ ಬಡ್ಜೆಟನ್ನು ಮಂಡಿಸಿದ್ದಾರೆ. ಈ ಬಡ್ಜೆಟಲ್ಲಿ ತರಾವರಿಯಾದಂತಹ ಹೇಳಿಕೆಗಳು ಹೊರಗಡೆಯಿಂದ ಬರ್ತಾ ಇವೆ. ಹಲಾಲ್ ಬಡ್ಜೆಟ್ ಆಗಿರ್ಬೋದು, ಇನ್ನಿತರೆ. ಈ ಕುರಿತಾಗಿ ಹೊಸ ವಿಡಿಯೋನೇ ನಾವು ಮಾಡಲಿಕ್ಕಿದ್ದೇವೆ. ಈ ವಿಡಿಯೋಲ್ಲಿ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಿಮಗೆ ಆ ವಿಡಿಯೋಗೂ ಹೋಗ್ಬೋದು. ಈ ನಿಟ್ಟಿನಲ್ಲಿ ಈ 2025 ಮತ್ತು 26ನೇ ಸಾಲಿನ ಬಡ್ಜೆಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಕಳೆದ ಬಡ್ಜೆಟಿಗೂ ಈ ಬಡ್ಜೆಟಿಗೂ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ ವೀಕ್ಷಕರ. 2025-26ನೇ ಸಾಲಿನ ಬಡ್ಜೆಟ್ ಏನಿದೆ, ಇದು 4,09,249 ಕೋಟಿ ವೆಚ್ಚದ್ದಾಗಿದೆ. ಕಳೆದ ಬಡ್ಜೆಟ್ ಏನಿತ್ತು 2024-25ನೇ ಸಾಲಿನ ಬಡ್ಜೆಟ್, ಅದು ಸುಮಾರು 3,71,383 ಕೋಟಿಗಳ ಬಡ್ಜೆಟ್ ಇತ್ತು. ಅಂದರೆ ಹೆಚ್ಚು ಕಮ್ಮಿ 38,166 ಕೋಟಿ ರೂಪಾಯಿಯ ವ್ಯತ್ಯಾಸ ಬರುತ್ತೆ. ಅಂದರೆ ಟೋಟಲಿ 10% ಇನ್ಕ್ರೀಸ್ ಅಂತ ಹೇಳ್ಬೋದು. ಆದರೆ ವಿರೋಧ ಪಕ್ಷದ ನಾಯಕರು ಹೇಳೋದೇನೆಂದರೆ, ಕಳೆದ ವರ್ಷ 3.25 ಲಕ್ಷ ಕೋಟಿ ಬಡ್ಜೆಟ್ ಮಂಡಿಸಿದ್ರು, ಖರ್ಚಾದದ್ದು ಕೇವಲ 1,75,000 ಕೋಟಿ ಹತ್ರ ಅಂತ ಹೇಳಿದರು. ಇನ್ನು ಉಳಿದಂತಹ 2 ಕೋಟಿ ಹತ್ರ ಏನಿದೆ, ಅದು ಯಾವಾಗ ಇನ್ನೊಂದು ತಿಂಗಳಲ್ಲಿ ಖರ್ಚು ಮಾಡ್ತಾರಾ ಅಂತ ಒಂದು ಪ್ರಶ್ನೆನೇ ಎತ್ತಿದ್ದಾರೆ. ಆದರೆ ವೀಕ್ಷಕರೇ, ನಾವೀಗ ಈ 4,09,000 ಚಿಲ್ಲರೆ ಕೋಟಿಯ ಬಡ್ಜೆಟ್ ಏನಿದೆ, ಇದರ ಡಿವಿಷನನ್ನು ನೋಡಿದರೆ, ಇದರಲ್ಲಿ ರಾಜಸ್ವ ಅಂದರೆ ಸಮಾಜ ಸೇವೆ ಆಗಿರ್ಬೋದು ಸರ್ಕಾರದಿಂದ, ಹಾಗೂ ಭತ್ಯಗಳಿರ್ಬೋದು, ಸಬ್ಸಿಡಿಗಳಿರ್ಬೋದು, ಮತ್ತು ಇದೆಲ್ಲ ಇನ್ನಿತರ ವಿಷಯಗಳಿಗೆ ಸರ್ಕಾರ ಖರ್ಚು ಮಾಡುವಂತಹ ರಾಜಸ್ವ ವೆಚ್ಚ ಏನಿದೆ, ಅದೇ 3,11,739 ಕೋಟಿಗಳಾಗುತ್ತೆ. ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ತರೋದಕ್ಕೆ ಜಾಸ್ತಿ ಒತ್ತು ಈ ಸತಿ ಕೊಟ್ಟಿಲ್ಲ. ಅಂದರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ 10% ಇನ್ಕ್ರೀಸ್ ಇದರಲ್ಲಿ ನೀವು ನೋಡ್ಬೋದು. 71,336 ಬಂಡವಾಳಕ್ಕಿಟ್ಟಿದ್ದಾರೆ, ಅಂದರೆ ಕ್ಯಾಪೆಕ್ಸ್. ಓಕೆ, ಇದಾದ ನಂತರ ಲೋನ್ ರಿಪೇಮೆಂಟ್, ಅಂದರೆ ಯಾವುದೇ ಒಂದು ಸರ್ಕಾರ ಟೋಟಲ್ ಒಂದು ಬಡ್ಜೆಟಲ್ಲಿ ಒಂದಷ್ಟು ಲೋನ್ ಅಮೌಂಟ್ ಇರುತ್ತೆ. ಆ ಲೋನನ್ನು ರಿಪೇ ಮಾಡ್ತಾ ಇರಬೇಕು ಪ್ರತಿ ವರ್ಷ. ಆ ಲೋನ್ ರಿಪೇಮೆಂಟ್ಗೆ 26,474 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಇನ್ನು ಯಾವುದೇ ಒಂದು ಸರ್ಕಾರದ ಬಡ್ಜೆಟ್ ಅಂದರೆ ಈ ವರ್ಷ ನಾವೇನು ಮಾಡಲಿಕ್ಕಿದ್ದೇವೆ, ಎಲ್ಲಿಂದ ಬರಲಿಕ್ಕಿದೆ ಹಣ ಎಲ್ಲಿಂದ ಬರಲಿಕ್ಕಿದೆ, ಅದನ್ನು ಎಲ್ಲೆಲ್ಲಿ ನಾವು ಖರ್ಚು ಮಾಡಲಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇದನ್ನು ಯಾವಾಗಲೂ 1 ರೂಪಾಯಿಗೆ ಅಥವಾ ಪೈಸೆಗಳನ್ನು, 1 ರೂಪಾಯಿಯನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಪೈಸೆಗಳನ್ನಾಗಿ ಡಿವೈಡ್ ಮಾಡಿ ಹೇಳುತ್ತಿದೆ. ಆದರೆ ಇದು ತುಂಬ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುವ ಕಾರಣ, ಯಾಕಂದರೆ ಪೈಸೆಗಳಲ್ಲಿ ಲೆಕ್ಕ ಹಾಕೋದನ್ನು ನಾವು ಬಿಟ್ಟಿರೋ ಕಾರಣ 100 ರೂಪಾಯಿಯನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು 100 ರೂಪಾಯಿಯನ್ನು ಹುಟ್ಟಿಸ್ಲಿಕ್ಕೆ ಸರ್ಕಾರ ಏನು ಮಾಡುತ್ತೆ, ಆ 100 ರೂಪಾಯಿಯನ್ನು ಹೇಗೆ ಖರ್ಚು ಮಾಡುತ್ತೆ ಅಂತಕ್ಕಂಥದ್ದು ಬಡ್ಜೆಟ್ಟಿನ ಮೂಲ ಆಧಾರ ಅಲ್ವಾ. ಈಗ ಈ 100 ರೂಪಾಯಿ ಬಂದಿರೋದನ್ನು ಹೇಗೆ ಖರ್ಚು ಮಾಡುತ್ತೆ ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ನೋಡೋಣ. ನಾವು ಸಾಲ ಮರುಪಾವತಿಗೆ ಕಮ್ಮಿ ಅಂದರೂ 18 ರೂಪಾಯಿಯನ್ನು, 100 ರೂಪಾಯಿಲಿ 18 ರೂಪಾಯಿಯನ್ನು ಸಾಲ ಮರುಪಾವತಿಗೆ ಎತ್ತಿಡ್ತೇವೆ. ಅದಾದ ನಂತರ ಸಮಾಜ ಕಲ್ಯಾಣಕ್ಕಾಗಿ 15 ರೂಪಾಯಿಯನ್ನು ಎತ್ತಿಡ್ತೇವೆ. ಕೃಷಿ ಮತ್ತು ನೀರಾವರಿಗೆ 14 ರೂಪಾಯಿ, ಇತರೆ ಸಮಾಜ ಸೇವೆಗಳಿಗೆ 18 ರೂಪಾಯಿ, ಇತರೆ ಆರ್ಥಿಕ ಸೇವೆಗಳಿಗೆ 14 ರೂಪಾಯಿ, ಆರೋಗ್ಯಕ್ಕೆ 5 ರೂಪಾಯಿ, ಶಿಕ್ಷಣಕ್ಕೆ 10 ರೂಪಾಯಿ, ಸಮಾಜ ಸೇವೆಗೆ 3 ರೂಪಾಯಿ, ನೀರು ಪೂರೈಕೆ ಮತ್ತು ನಿರ್ಮಾಲ್ಯಕ್ಕೆ 3 ರೂಪಾಯಿಯನ್ನು ಎತ್ತಿಡ್ತೇವೆ. ಸರ್ಕಾರ 100 ರೂಪಾಯಿಯನ್ನು ಹೀಗೆ ಖರ್ಚು ಮಾಡ್ತಾ ಇದೆ ಅಂತ ನಾವು ನೋಡಿದ್ವಿ. ಈಗ ಅದೇ 100 ರೂಪಾಯಿಯನ್ನು ಹೇಗೆ ಜನರೇಟ್ ಮಾಡುತ್ತೆ, ಅಂದರೆ ಹೇಗೆ ಅರ್ನ್ ಮಾಡುತ್ತೆ ಅಂತ ನೋಡೋಣ.
ರಾಜ್ಯದಲ್ಲಿ 2 ಥರದ ತೆರಿಗೆಗಳಿರುತ್ತೆ. ಒಂದು ರಾಜ್ಯದ ತೆರಿಗೆ, ಮತ್ತೊಂದು ಕೇಂದ್ರದಿಂದ ಬರುವಂತಹ ತೆರಿಗೆ, GST ಆಗಿರ್ಬೋದು, ಅದರಲ್ಲಿ ಸ್ಟೇಟ್ ಶೇರ್ ಇರುತ್ತೆ. ಈಗ ರಾಜ್ಯದ ತೆರಿಗೆ ಬಂದುಬಿಟ್ಟು 52 ರೂಪಾಯಿ ಆಗಿರುತ್ತೆ. ಅಂದರೆ 100 ರುಪೀಸಲ್ಲಿ 52 ರುಪೀಸನ್ನು ನಾವು ರಾಜ್ಯದ ತೆರಿಗೆಯಿಂದ ಅರ್ನ್ ಮಾಡ್ತಾ ಇದ್ದೇವೆ. ಅದಾದ ನಂತರ ಕೇಂದ್ರದ ತೆರಿಗೆ ಬಂದುಬಿಟ್ಟು 13 ರೂಪಾಯಿ. ಕೇಂದ್ರ ಸರ್ಕಾರ ಅದರ ತೆರಿಗೆ ಏನಂತ ಕೊಡುತ್ತೆ, ತೆರಿಗೆಯಲ್ಲಿ ರಾಜ್ಯದ ಶೇರ್ ಇರುತ್ತೆ, ಅದನ್ನು 13 ರೂಪಾಯಿ ಬರ್ತಾ ಇದೆ. ಅದಾದ ನಂತರ ಕೇಂದ್ರ ಸರ್ಕಾರ ತೆರಿಗೆ ಅಲ್ಲದೆ ಸಹಾಯಧನ ಮತ್ತು ಅನುದಾನ ಅಂತ ಕೊಡುತ್ತೆ, ಅದು 4 ರೂಪಾಯಿ ಬರ್ತಾ ಇದೆ. ಅದಾದ ನಂತರ ರಾಜ್ಯದ ತೆರಿಗೆ ಏತರ ಆದಾಯ ಅಂದರೆ ಈ ಕ್ಯಾಪೆಕ್ಸ್ ಡೆವಲಪ್ಮೆಂಟ್, ಅಂದರೆ ಈಗ ನಾವು ಬೇರೆ ಕಡೆ ಎಲ್ಲಿ ತೆರಿಗೆ ಕಟ್ತೇವೆ, ಅಂದರೆ ಟೋಲ್ ಟ್ಯಾಕ್ಸ್ಗಳಿರ್ಬೋದು, ಸ್ಟೇಟ್ ಬೋರ್ಡಲ್ಲಿ, ಮತ್ತು ಕೆಲವೊಂದಷ್ಟು ತೆರಿಗೆ ಅಲ್ಲದೆ ಇರುವಂತಹ ಆದಾಯನೂ ಸರ್ಕಾರಕ್ಕೆ ಬರಲಿಕ್ಕಿದೆ. ಅದರಲ್ಲಿ 4 ರೂಪಾಯಿಯನ್ನು ಸರ್ಕಾರ ದುಡಿಯುತ್ತೆ. ಇನ್ನುಳಿದ ಸುಮಾರು 27 ರೂಪಾಯಿ ಸಾಲನೆ ಮಾಡುತ್ತೆ ರಾಜ್ಯ ಸರ್ಕಾರ. 100 ರೂಪಾಯಲ್ಲಿ 27 ರೂಪಾಯಿ ಸಾಲ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರ ಈ ಬಡ್ಜೆಟ್ಗೆ 1,16,000 ಕೋಟಿ ರೂಪಾಯಿ ಸಾಲ ತಗೊಂಡಿದೆ. 1,16,000 ಕೋಟಿ ರೂಪಾಯಿ ಇದೇ ಮೊದಲ ಬಾರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಾಲ ತಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಟೋಟಲ್ ರಾಜ್ಯದ ಇದುವರೆಗೂ ಈ ಕರ್ನಾಟಕ ರಾಜ್ಯದ ಮೇಲಿರುವ ಪ್ರತಿಯೊಬ್ಬ ತೆರಿಗೆದಾರನ ಮೇಲಿರುವ ಸಾಲ ಏನು ಅಂತ ನೋಡಿದರೆ 7,64,625 ಕೋಟಿ ಸಾಲ ಇದೆ. ಅದಾದ ನಂತರ ಈ ಸಾಲನೇ ರಾಜ್ಯದ GDP 24% ಬರುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಈ ವರ್ಷ GDPಯ ಪಾಲು, ಅಂದರೆ ಭಾರತದ GDPಯಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂತ ನೋಡಿದರೆ 8.4% ಆಫ್ ಅದು ಇದೆ. 8.4% ಭಾರತದ GDPಯ ಬೆಳವಣಿಗೆಗೆ ರಾಜ್ಯದ ಕೊಡುಗೆ ಆಗಿರುತ್ತದೆ. ಅದಾದ ನಂತರ 2024-25ನೇ ಸಾಲಿನಲ್ಲಿ ಆರ್ಥಿಕ ಬೆಳವಣಿಗೆಯ ಮಟ್ಟ ನಾವು ನೋಡಿದರೆ 7.4% ಇದೆ. ಇದು ಅದರ ಹಿಂದಿನ 2023-24ಕ್ಕೆ ಕಂಪೇರ್ ಮಾಡಿದರೆ 3% ಕಮ್ಮಿ ಇದೆ. ಯಾಕಂದರೆ 2023-24ರ ಅಂಕಿಅಂಶಗಳು ತಗೊಂಡ್ರೆ ಆರ್ಥಿಕ ಬೆಳವಣಿಗೆ ಆವಾಗ 10.2% ಇತ್ತು. ಈ ನಿಟ್ಟಿನಲ್ಲಿ ಎಕನಾಮಿಕಲಿ ಸ್ಲೋ ಡೌನ್ ಆಗ್ತಾ ಇದ್ದಾವೆ. ಇದಾದ ನಂತರ ಈ 4 ಲಕ್ಷ ಕೋಟಿ ಬಡ್ಜೆಟ್ ಏನಿದೆ, ಇದನ್ನು ಹಲವಾರು ಡಿಪಾರ್ಟ್ಮೆಂಟಿಗೆ ಅದನ್ನು ಹಂಚಲಿಕ್ಕಾಗತ್ತೆ. ಅಂದರೆ ಇಷ್ಟಿಷ್ಟು ಈ ಡಿಪಾರ್ಟ್ಮೆಂಟಿಗೆ ಇಷ್ಟಿಷ್ಟು ಹಣಗಳನ್ನು ಸರ್ಕಾರ ಎತ್ತಿಡುತ್ತೆ. ಅದರಲ್ಲಿ ಅತಿ ಹೆಚ್ಚು ಅನುದಾನವನ್ನು ಪಡಿತಾ ಇರುವಂತಹ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಏನಾದರೂ ಇದ್ದರೆ ಸರ್ಕಾರದಲ್ಲಿ ಅದು ಶಿಕ್ಷಣ. ಯಾಕಂದರೆ ನಾವು ನೋಡಿರ್ಬೋದು 9 ಯೂನಿವರ್ಸಿಟಿಗಳನ್ನು ಬಂದ್ ಮಾಡ್ತೇವೆ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿತ್ತು ರಾಜ್ಯ ಸರ್ಕಾರ. ಆಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರೋಡಿಗಿಳಿದು ಪ್ರತಿಭಟನೆ ಮಾಡಿತ್ತು. ಈ ಕುರಿತಾಗಿ ಬಿಸಿ ಮುಟ್ಟಿದೆ ಅಂತ ಕಾಣುತ್ತೆ. ಆದ ಕಾರಣ ಶಿಕ್ಷಣಕ್ಕೆ ಅತಿ ಹೆಚ್ಚು ಅನುದಾನವನ್ನು ಇಟ್ಟಿದ್ದಾರೆ. ಶಿಕ್ಷಣಕ್ಕೆ ನಾವು ನೋಡಿದರೆ 45,286 ಕೋಟಿ ಶಿಕ್ಷಣಕ್ಕೆ ಎತ್ತಿಟ್ಟಿದ್ದಾರೆ. ಇದರಲ್ಲಿ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಕೆಲವೊಂದಷ್ಟು ಮೈನಾರಿಟಿ ಅಪೀಸ್ಮೆಂಟ್ ಅಂತಲೇ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಆ ವಿಡಿಯೋನ ಮತ್ತೊಂದು ಸಂಚಿಕೆಯಲ್ಲಿ ನೀವು ನೋಡಲಿದ್ದೀರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,955 ಕೋಟಿ. ಇದರಲ್ಲಿ ನಿಮಗೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಇದೆಲ್ಲ ಬರುತ್ತೆ. ಗೃಹಲಕ್ಷ್ಮಿ ಮೇನಾಗಿ ಇದರಲ್ಲಿ ಬರುತ್ತೆ. ಅದಾದ ನಂತರ ಇಂಧನ ಇಲಾಖೆಗೆ 26,896 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ 26,735 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಅದಾದ ನಂತರ ನೀರಾವರಿಗೆ 22,181 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ನಗರಾಭಿವೃದ್ಧಿ ಮತ್ತು ವಸತಿಗೆ 21,405 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಇದಾದ ನಂತರ ಒಳಾಡಳಿತ ಮತ್ತು ಆರ್ಥಿಕ ಸೇವೆ ಅಂತ, ಆರ್ಥಿಕ ಸಾರಿಗೆ ಅಂತ ಒಂದು ಡಿಪಾರ್ಟ್ಮೆಂಟ್, ಇದಕ್ಕೆ 20,625 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಇಲಾಖೆಯ ಕೆಳಗೆ 17,473 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಕಂದಾಯ 17,000 ಕೋಟಿ. ಸಮಾಜ ಕಲ್ಯಾಣ 16,955 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಲೋಕೋಪಯೋಗಿ ಇಲಾಖೆ ಏನಿದೆ ಇದಕ್ಕೆ 11,484 ಕೋಟಿಗಳನ್ನು ಬಜೆಟ್ನಲ್ಲಿ ಎತ್ತಿಟ್ಟಿದ್ದಾರೆ. ಆಹಾರ ಇಲಾಖೆ ಅಂದರೆ ಅನ್ನಭಾಗ್ಯ ಅದು ಇದೆಲ್ಲ ಇದರಲ್ಲಿ ಬರುತ್ತೆ. ಅದರಲ್ಲಿ 8,275 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ.
ಕೃಷಿ ಮತ್ತು ತೋಟಗಾರಿಕೆ ಇದಕ್ಕೆ 7,145 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇದಕ್ಕೆ 3,977 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಇನ್ನು ಇತರೆ ಎಲ್ಲ ಕಂಬೈನ್ಡ್ಲಿ ತಗೊಂಡ್ರೆ, ಬೇರೆಲ್ಲ ಡಿಪಾರ್ಟ್ಮೆಂಟ್ನ ಇತರೆ ತಗೊಂಡ್ರೆ 1,49,857 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ ಇತರೆಗೆ. ಈ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರದ ಮೇನ್ ಯೋಜನೆ ಬಂದು ಗ್ಯಾರಂಟಿಗಳನ್ನು ಮೆಚ್ಚಿಸಲಿಕ್ಕೆ, ಗ್ಯಾರಂಟಿಗಳಿಗೆ ಅಂತ ಈ ಸತಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಎಷ್ಟು ಹಣವನ್ನು ಎತ್ತಿಟ್ಟಿದೆ ಅಂತ ನೋಡೋದಾದರೆ 51,034 ಕೋಟಿ ರೂಪಾಯಿಗಳನ್ನು ಖಾಲಿ ಗ್ಯಾರಂಟಿಯ ಹೊರೆಗೆ ಎತ್ತಿಟ್ಟಿದ್ದಾರೆ. ಗೃಹಜ್ಯೋತಿಗೆ 10,100 ಕೋಟಿ ಗೃಹಜ್ಯೋತಿ ಅಂದರೆ 200 ಯೂನಿಟ್ ತನಕ ವಿದ್ಯುತ್ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಲ್ಲ, ಆ ವಿಷಯಕ್ಕಾಗಿ ಎತ್ತಿಟ್ಟಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಅಂದರೆ ಪ್ರತಿ ತಿಂಗಳು 2,000 ಹೆಣ್ಮಕ್ಕಳ ಖಾತೆಗೆ ಏನು ಹಾಕ್ತೇವೆ ಅಂತ ಒಪ್ಕೊಂಡಿದ್ರು. ಇದಕ್ಕೆ ಯಥೇಚ್ಛವಾಗಿ ಗ್ಯಾರಂಟಿಗಳಲ್ಲಿ ನೋಡಿದರೆ ಅತಿ ಹೆಚ್ಚು ಪ್ರತಿಶತ ಇದಕ್ಕೆ ಎತ್ತಿಟ್ಟಿದ್ದಾರೆ. 28,608 ಕೋಟಿಗಳನ್ನು ಇದಕ್ಕೆ ಎತ್ತಿಟ್ಟಿದ್ದಾರೆ. ಮತ್ತು ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು, ಅಂದರೆ ಬಸ್ಸಲ್ಲಿ ಪ್ರಯಾಣವನ್ನು ಏನು ಗ್ಯಾರಂಟಿ ಮಾಡಿದ್ರು ಅದಕ್ಕೆ 5,300 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ 6,500 ಕೋಟಿಗಳು. ಯುವ ನಿಧಿ ಅಂದರೆ ಯಾರು ನಿರುದ್ಯೋಗಿಗಳಿರ್ತಾರೆ ಅವರಿಗೆ ಭತ್ಯ ಅಂತ ಹೇಳಿದ್ರಲ್ಲ, ಅದಕ್ಕೆ 526 ಕೋಟಿಗಳನ್ನು ಎತ್ತಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಈ ಗ್ಯಾರಂಟಿಯ ಹೊರೆ ಮತ್ತು ಮೈನಾರಿಟಿ ಅಪೀಸ್ಮೆಂಟ್ ಅಂತ ಏನಿದೆ ಅದಕ್ಕೆ ಜಾಸ್ತಿ ಒತ್ತನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಆದರೆ ರಾಜ್ಯ ಸರ್ಕಾರದ ಸಬೂಬ್ ಏನಂದರೆ ಮೈನಾರಿಟೀಸ್ಗಳು ಕಮ್ಮಿ ಅಂದರೂ 20% ಇದ್ದಾರೆ, ಆದರೆ ನಾವು ಅವರಿಗೆ ತೆಗೆದಿಟ್ಟಿರುವಂಥದ್ದು ಖಾಲಿ 4,000 ಕೋಟಿಗಳು ಅಂತ. ಇದರ ಕುರಿತಾಗಿ ಮತ್ತೊಂದು ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇದರಲ್ಲಿ ಇನ್ನೊಂದು ಮಟ್ಟದಲ್ಲಿ ನಾವು ಹೇಳ್ಬೋದು, ಧರ್ಮದತ್ತಿ ಇಲಾಖೆಗೆ ಏನು ಕೊಟ್ಟಿದ್ದಾರೆ ಅಂತ. ಧರ್ಮದತ್ತಿ ಇಲಾಖೆಯ ಕುರಿತಾಗಿ ನಾವು ನೋಡಿದರೆ ಅದನ್ನು ಈ ವಿಡಿಯೋದಲ್ಲಿ ನೋಡಿಬಿಡೋಣ. ಧರ್ಮದತ್ತಿ ಇಲಾಖೆಗೆ ತಸ್ತಿಕ್ ಅಂದರೆ ಪ್ರತಿಯೊಂದು ಧರ್ಮದತ್ತಿ ಇಲಾಖೆಯ ಕೆಳಗೆ ಬರುವಂತಹ ಟೆಂಪಲ್ಗಳೇನಿರುತ್ತೆ ಅದಕ್ಕೆ ಅರ್ಚಕರಿಗೆ ತಸ್ತಿಕ್ ಹಣವನ್ನು ಕೊಡ್ತಾರೆ. ಅಂದರೆ ಈ ಬತ್ತಿ, ಹೂವು, ಇನ್ನಿತರೆ ಖರ್ಚುಗಳಿಗೆ ಅರ್ಚಕರಿಗೆ ಕೊಡುವಂಥ ಹಣ. ಇದು 60,000 ಇದ್ದದನ್ನು 72,000ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಅವರಿಗೆ ಅದರಿಂದ ಬರೋದು ಜಾಸ್ತಿನೇ ಇರುತ್ತೆ ಹುಂಡಿಯ ಕಾಸು. ಅದು ಬಿಟ್ಟು ತಿಂಗಳಿಗೆ 60,000ರಿಂದ 72,000ಕ್ಕೆ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ದೇವಾಲಯದ ವಸತಿ ಕೋಶ ಅಂತ ಒಂದು ಫಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಈ ಫಂಡಿಗೆ ಹಣ ಹೋಗುವಂಥದ್ದು ಭಕ್ತರಿಂದಾನೆ, ಬೇರೇನಿಲ್ಲ. ಅದಾದ ನಂತರ ದೇವಾಲಯಗಳಲ್ಲಿ ರೂಮ್ಸ್ ಇರುತ್ತಲ್ಲ, ಅದಕ್ಕೆ ಒಂದು ಆ್ಯಪ್ ಥರ ಒಂದನ್ನು ರೆಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದಲ್ಲದೆ ಚಂದ್ರಗುತ್ತಿ ದೇವಾಲಯಕ್ಕೆ ಜನರನ್ನು, ಅಂದರೆ ಭಕ್ತಾದಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಒಂದು ವಿಶೇಷವಾದಂತಹ ಪ್ಯಾಕೇಜನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದಲ್ಲದೆ ಚಿತ್ರರಂಗಕ್ಕೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದರೆ ಒಂದು ಹೊಸ OTTಯನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ನೋಡಬೇಕು ಏನಾಗುತ್ತೆ ಅಂತ. ಅದಾದ ನಂತರ ಮಲ್ಟಿಪ್ಲೆಕ್ಸ್ಗಳಿಗೆ ದೊಡ್ಡ ಏಟ್ ಅಂತಲೇ ಹೇಳ್ಬೋದು. ಅದಾದ ನಂತರ ಥಿಯೇಟರ್ಗೆ ಒಂದು ಬ್ರೀತಿಂಗ್ ಸ್ಪೇಸನ್ನು ಕೊಡಲಿಕ್ಕೆ ಎಲ್ಲ ಸಿನಿಮಾಗೆ ಟಿಕೆಟ್ ಪ್ರೈಸನ್ನು ನಿಗದಿಪಡಿಸಿದ್ದಾರೆ 200 ರೂಪಾಯಿಗೆ. ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಎಲ್ಲೇ ನೋಡಿ ನೀವು 200 ರೂಪಾಯಿ ಅಷ್ಟೇ ನೋಡಲಿಕ್ಕೆ. 200 ರೂಪಾಯಿ ಮ್ಯಾಕ್ಸಿಮಮ್ ಪ್ರೈಸ್ ಅಂತ ಇದರಲ್ಲಿ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ 16ನೇ ಬಡ್ಜೆಟ್ ಹೇಗಿತ್ತು, ಒಂದು ಗಿಫ್ಟಾ, ಇದು ಕೊನೆಯ ಬಡ್ಜೆಟ್ ಆಗಿರತ್ತಾ ಸಿದ್ದರಾಮಯ್ಯನವ್ರದ್ದು, ಈ ರೀತಿ ಹಲವಾರು ಆಕರ್ಷಣೆಗಳು ಇತ್ತ ಇದರಲ್ಲಿ ಅಂತಕ್ಕಂಥದ್ದು ತುಂಬ ಹೇಳಿಕೆಗಳು ಇದರ ಬಗ್ಗೆ ಬರ್ತಾ ಇದೆ. ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಈ ಬಡ್ಜೆಟ್ ನಿಮಗೆ ಉಪಯುಕ್ತವಾಗಿದೆಯಾ ಅಥವಾ ಎಲ್ಲೆಲ್ಲಿ ಏನನ್ನ ಚೇಂಜ್ ಮಾಡಬಹುದಿತ್ತು ಅಂತ ನಿಮಗೆ ಅನಿಸುತ್ತೆ? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನು ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.